ರಾಜೇಂದ್ರ ರಾಜಣ್ಣ ಆರೋಪಕ್ಕೆ ಶಾಸಕ ಬಾಲಕೃಷ್ಣ ತಿರುಗೇಟನ್ನ ನೀಡಿದ್ದಾರೆ. ತೆವಲಿಗೆ ಮಾತನಾಡಿ ಅಧಿಕಾರವನ್ನ ಕಳೆದುಕೊಂಡವರು ಯಾರು ಅಂತ ಪ್ರಶ್ನಿಸಿದ್ದಾರೆ. ವಿಧಾನಸೌಧದ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರಶ್ನೆ ಎತ್ತಿರುವಂತದ್ದು ವಿಧಾನಸೌಧದಲ್ಲಿ. ವಿಜಯೇಂದ್ರ ನನ್ನ ಸಂಪರ್ಕದಲ್ಲಿ ಇದ್ದಾರೆ ಅಂತ ಅವರೇನೇ ಹೇಳಿದ್ರು. ಬೇಕಾದ್ರೆ ಬರಲಿ, ಇಬ್ಬರದ್ದು ಬ್ರೈನ್ ಮ್ಯಾಪಿಂಗ್ ಆಗ್ಲಿ ಅಂತ ಹೇಳಿದ್ದಾರೆ. ತೆವಲಿಗೆ ಮಾತನಾಡಿದವರು ಯಾರು ಅಂತ ಎಚ್.ಸಿ. ಬಾಲಕೃಷ್ಣ ತಿರುಗೇಟನ್ನ ನೀಡಿದ್ದಾರೆ. ಈ ಥರ ಬಾಲಕೃಷ್ಣ ಅವರು ಮಾತಾಡ್ತಿದ್ದಂಗೆ ನಾನು ಯಾರನ್ನೋ ಮೆಚ್ಚಿಸ್ಬೇಕು ಅಥವಾ ಏನೋ ನನಗೆ ಸಿಗುತ್ತೆ ಅಥವಾ ಮುಂದೆ ಬೇರೆ ರೀಶಫಲಲ್ಲಿ ಏನಾದ್ರು ನಾನು ಮಂತ್ರಿಗಿರಿ ಆಗೋದಕ್ಕೆ ಅಪ್ಲಿಕೇಶನ್ ಆಗ್ತಾ ಇದ್ದೀನೋ ಅಥವಾ ನವಂಬರಲ್ಲಿ ಈಗ ರಾಜಣ್ಣವ್ರು ಹೇಳಿದ್ರಪ್ಪ ಸೆಪ್ಟೆಂಬರ್ ಆದಮೇಲೆ ಕ್ರಾಂತಿ. ಆ ಕ್ರಾಂತಿ ಏನಂದರೆ ಇವ್ರುಗಳೆಲ್ಲ BJPಗೆ ಹೋಗ್ಬೋದು. ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ, ರಾಜಣ್ಣವ್ರ ಮೇಲೆ ಮಾಡ್ತಿದ್ದಾರೆ, ನಾಳೆ ಬೆಳಿಗ್ಗೆ ಇವರೇ BJPಗೆ ಹೋದರೆ ಆಶ್ಚರ್ಯನೂ ಪಡೋಂಗಿಲ್ಲ. ಅದೇ ಮಾತನ್ನು BJP ಹಿರಿಯ ಶಾಸಕರು ಯತ್ನಾಳ್ ಮಾತಾಡಿದ್ದಾರೆ. 60-65 ಜನ ನಾನು ಕರ್ಕೊಂಬರ್ತೀನಿ, BJPಗೆ ಬರ್ತೀನಿ ಅಂತ ಮಾತನ್ನು ಯತ್ನಾಳ್ ಅವರು ಆಗಲೇ ಮಾತಾಡಿದ್ದಾರೆ. ಸೊ ಆ ಥರ ಏನಾದರೂ ನಮ್ಮ ರಾಜ್ಯದಲ್ಲಿ ಬೆಳವಣಿಗೆ ನಡೆದು ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ರಾಜಣ್ಣವ್ರು ಹೇಳ್ತಾ ಇದ್ದಾರೆ, ಅದು ಸೆಪ್ಟೆಂಬರ್ ಕ್ರಾಂತಿ ಇದೇ ಇರ್ಬೋದು. ನಾನು ಅದಕ್ಕೆ ಹೇಳಿರೋದು, ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬಿಟ್ರೆ ಯಾರು BJPಗೆ ಹೋಯ್ತಾರೆ ಅಂತ ಗೊತ್ತಾಯ್ತದೆ. ಸಭೆಯಲ್ಲಿ ಅವರ ಕಮ್ಯುನಿಟಿ ಸಭೆಯಲ್ಲಿ ಕೂತ್ಕೊಂಡು ನನಗೆ ವಿಜಯೇಂದ್ರ ಅವರು ನನ್ನ ಜೊತೆ ಟಚ್ಚಲ್ಲಿದ್ದಾರೆ, ನನಗೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದವ್ರು ಯಾರು ಅಂತ ಅವ್ರನ್ನ ಕೇಳಿ, ನಮ್ಗೆ ಯಾವ ವಿಜಯೇಂದ್ರ ಅವರು ಟಚ್ಚಲ್ಲಿಲ್ಲ, ನಮ್ಗೆ ಯಾರೂ ಟಚ್ಚಲ್ಲಿಲ್ಲ, ನಾನು ಕೂಡ ಬ್ರೈನ್ ಮ್ಯಾಪಿಂಗ್ ರೆಡಿ ಇದ್ದೀನಿ, ಅವರು ಬರಲಿ, ಬ್ರೈನ್ ಮ್ಯಾಪಿಂಗ್ ಒಟ್ಟಿಗೆ ಮಾಡಿಸ್ಕೊಳ್ಳೋಣ, ಆವಾಗ ಸತ್ಯಾಂಶ ಹೊರಗಡೆ ಬರ್ತದೆ. ಅವರು ಬಹುಶಃ ಇರೋ ಬೇರೆ ಮಂತ್ರಿಗಳು ಯಾರೂ ಮಾತಾಡ್ತಿರ್ಲಿಲ್ಲ, ರಾಜಣ್ಣವರೇ ಮಾತಾಡ್ತಾ ಇದ್ರು. ತೆವಲಿಗೆ ಮಾತಾಡಿದವ್ರು ಅಧಿಕಾರ ಕಳ್ಕೊಂಡವ್ರು ನಾನಾ? ಹಿಂದೆ ಒಂದು ನಿಮಿಷ ಹಿಂದೆ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆದಾಗ ಝೀರೋ ಟ್ರಾಫಿಕ್ ಮಿನಿಸ್ಟ್ರು ಅಂತ ಅವ್ರನ್ನ ಕಂಡಮ್ ಮಾಡಿದವ್ರು ಯಾರು? ತುಮಕೂರಿನಲ್ಲಿ ಅವ್ರಿಗೆ ಗೌರವ ಕಳೆದವ್ರು ಯಾರು? ತೆವಲಿಗೆ ಮಾತಾಡೋರು ಯಾರು? ನಾನೇನು ಮಂತ್ರಿ ಆಗಿದ್ದೆ ತೆವಲಿಗೆ ಮಾತಾಡೋ ಅಧಿಕಾರ ಕಳ್ಕೊಳ್ಳೋಕ್ಕೆ? ಮಾಡ್ಬಪ್ಪ ರಾಜೇಂದ್ರ ಅವರು ಅದನ್ನ ಇಬ್ರು ಒಟ್ಟಿಗೆ ಆದ್ರೆ ನಾನು ಬದ್ಧ ಇದ್ದೀನಿ. ಗೊತ್ತಾಯ್ತು ಅವಾಗ BJP ಅಂತ ಯಾರು ಚರ್ಚೆ ಮಾಡ್ತಾರೆ, ಯಾರು ಅಲ್ಲೊಂದು ಮೀಟಿಂಗಲ್ಲಿ ಚರ್ಚೆ ಆಗಬೇಕಾದ್ರೆ ಅವರೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ವಿಜೇಂದ್ರ ಅವರು ನಮ್ಮ ಜೊತೆ ಟಚ್ಚಲ್ಲಿದ್ದಾರೆ, ನನಗೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಕೇಳಿ ಅವ್ರನ್ನ ಕೇಳಿ ಸತ್ಯನ ಸುಳ್ಳ ಅದು ರಾಜಣ್ಣ ಅವ್ರು ಹೇಳಿರೋದು, ನಾನು ಹೇಳಿರೋದಲ್ಲ, ಅವ್ರನ್ನ ಕೇಳ್ಬೇಕು ನೀವು ಯಾವ ಕ್ರಾಂತಿ ಆಯ್ತದೆ ಅಂತ. ಅವ್ರು ಹೋಯ್ತಾರೆ ಅಂತ ಹೇಳಿದ್ದೀನಿ. ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಯ್ತದೆ ಅಂತ ಒಬ್ರು ಹೋಗೋದ್ರಿಂದ ಕ್ರಾಂತಿ ಆಯ್ತದ? ಯಾರ ಜೊತೆ?